ಇವತ್ತು ಮನುಷ್ಯನ ಜೀವನ ಹೆಂಗಾಗಿದೆ ಅಂತಂದರೆ ದಿನೇ ದಿನೇ ಆಯಸ್ಸು ಕಡಿಮೆ ಆಗ್ತಾ ಇದೆ. ಇವತ್ತು ಹಿಂದೆ ಎಲ್ಲ 100 ವರ್ಷ ಬದುಕ್ತಿದ್ದಂಥ ಉದಾಹರಣೆಗಳಿದ್ದೋ ಅಲ್ವಾ. 100 120 ವರ್ಷ. ಆ ಸಾಲು ಮರದ ತಿಮ್ಮಕ್ಕ ಎಷ್ಟು ವರ್ಷ ಬದುಕಿದ್ರು? 118 ವರ್ಷ ಬದುಕಿದ್ರು. ಶಿವಕುಮಾರ ಸ್ವಾಮೀಜಿಗಳು 114 ವರ್ಷ ಬದುಕಿದ್ರು ಅಲ್ವಾ. ಇವರೆಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ಬದುಕ್ತವ್ರಲ್ಲ, ಈ ಸಮಾಜಕ್ಕೋಸ್ಕರ ಬದುಕ್ತಂಥವ್ರು ಇವರು. ಇವತ್ತು ಸ್ವಾರ್ಥದಿಂದ ನಮ್ಮ ಆಯುಸ್ಸನ್ನು ನಾವು ಕಡಿಮೆ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ನಾವು ತಿಂತಿರುವಂಥ ಆಹಾರ ಪದ್ಧತಿ. ಇವತ್ತು ನೋಡಿ, ಹಿಂದೆ ನಮ್ಮ ಅಪ್ಪಾಜಿಯವ್ರು ಕೂತವ್ರು ನೋಡಿ, ಒಂದು ಮುದ್ದೆ ಇಟ್ಟು ಮಾಡಿಬಿಟ್ಟು ಖಾರವಾಗಿ ಕಲ್ಸ್ಕೊಂಬಿಟ್ಟು ತಿಂದ್ಬಿಟ್ರೆ ಜ್ವರ ಹೊಟ್ಟೋಯ್ತೆ ಅಂತಿದ್ರು ಅಲ್ವಾ ಅಪ್ಪಾಜಿ. ಹಿಂದೆ ನಮ್ಮ ತಾತ ಹೇಳ್ತಾಯಿದ್ರು, ಲೇ ಹೋಗಿ ಹೋಗಿ ಇಂಜೆಕ್ಷನ್ ಚುಚ್ಚಿಸ್ಕೊ ಬತ್ತಿರಲ್ಲ ಮುದ್ದೆಗಳಿಯ, ಒಂದು ಮುದ್ದೆ ತಗೊಂಡು ಹಂಗೆ ಖಾರ ಹಾಕೋ ಕಡಿರ್ಲ ಹೋಯ್ತದೆ ಅಂತಿದ್ರು. ನಮ್ಗಷ್ಟಿಲ್ಲ. ನಾವೆಲ್ಲ ಎಲ್ಲಿ ತಿಂತಾಯಿದ್ದೆವು? ಮುದ್ದೆ ತಿಂತಾಯಿಲ್ಲ. ಇವತ್ತೆಲ್ಲ ಮುದ್ದೆ ತಿನ್ನೋದು ಬಿಟ್ಬಿಟ್ಟಿವಿ. ಅದರಲ್ಲೂ ನಮ್ಮ ಹೌದಿರಂತೂ ಎಲ್ಲ ಪಾನಿಪುರಿ ತಿನ್ನಕ್ಕೆ ನಿಂತವ್ರೆ. ಆ ಪಾನಿಪುರಿ ಈ ನಮ್ಮ ಕಡೆ ಹುಡುಗರು ಪರವಾಗಿಲ್ಲ, ಕ್ಲೀನಾಗಿ ಮಾಡ್ತಾರೆ. ಈ ಗುಜರಾತಿಂದ ಒಂದಷ್ಟು ಐಕ್ಳು ಬಂದವೆ ನೋಡಿದ್ದೀರಾ? ಏನು ಅವ್ರು ಮುಸ್ಲಿ ನೋಡಿದ್ರೆ ಇಟ್ಟೇ ಒಯ್ಕಿಲ್ಲ. ಅವ್ರು ಏನು ಹೋಗಿ ಗಂಟ ಮೂಗ್ಗೆ ಬೆಳ್ಳೆಟ್ಕೊಂಡು ನಿಂತಿರ್ತಾರೆ. ಅದೇ ಕೈಲಿ ಪಾನಿ ಒಳಿಕೆ ಪಾನಿಪುರಿ ಅಜ್ಜಿ 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 ಕೊಡ್ತಾರೆ, ಹೋಗಿ ತಿನ್ಕೊಂಡು ಸಾಯೋಗ್ರಿ ಅಂತ. ಅದನ್ನ ಏನು ತಿನ್ನೋದು? ಗೋಲ್ಗುಪ್ಪ ಈ ಕಾಲೇಜ್ ಹುಡುಗಿರು ತಿಂತಾರೆ ನಾವು. ಆಮೇಲೆ ಅವಾಗೆಲ್ಲ ಈ ಮೇಲೆ ಅಮ್ಕಿದ್ರೆ ಕೆಳಗೆ ಬೀಳ್ತಿತ್ತಲ್ಲ, ಅದೇನು ಸಾಮ್ಗೆ ಅಲ್ವಾ. ಅಕ್ಕಿ ಸಾಮ್ಗೆ, ಜೋಳದ ಸಾಮ್ಗೆ ಇವೆಲ್ಲ ಮಾಡ್ಕೊಂಡು ಈ ನಾಯೆಲ್ಲ ಕಾಯಿಸ್ಕೊ ಕುಡಿತಿದ್ರು. ಸಖತ್ತಾಗಿರ್ತಿತ್ತು. ಕಾಯಲ್ಲ ಇವಕ್ಕ ನಾಯಲ್ಲ ಅನ್ಲಲ್ಲ. ಕಾಯಲ್ಲ ಕಾಯಿಸ್ಕೊಂಡು ಎಳ್ಳುಡಿ ಹಾಕಬಿಟ್ಟು ಏನು ತಿಂತಾಯಿದ್ರೆ ತೋಳಿಗೆ ಶಕ್ತಿ ಅವಾಗ ಅಲ್ವಾ. ನಿಜವಾಗ್ಲೂ ಈಗ ಅವೆಲ್ಲ ಬಿಟ್ಬಿಟ್ಟವ್ರೆ. ಅದ್ಯಾವುದೋ ನೂಡಲ್ಸು ನೂಡಲ್ಸ್ ತಗೊಂಡು ನಿಂತವ್ರು ಇವತ್ತು. ಆ ನೂಡಲ್ಸು ಈಗ ಐಕ್ಳು ಬ್ಯಾಗನ್ ಯಾರಕ್ಕಂದು ಸ್ಕೂಲಿಂದ ಬರ್ತವೆ. ಅವಾಗ ನಾವೇನಾದ್ರೂ ಹೊಟ್ಟೆ ಸಿತಾದೆ ಏನಾದ್ರು ಕೊಡವ ಅಂದರೆ, ಲೇ ಆ ಕರ್ಸಿಕ್ ಮಡ್ಗಿವ್ ನೀ ತಿಂದ್ರಲ್ಲ ಅಂತಿದ್ರು ಅಲ್ವಾ. ನಿಜ ತಾನೇ? ಆ ಹಿಟ್ಟಿನ ಕರಿ ತೆಗ್ದು ಗೋಡೆ ಮೇಲೆ ಅಡ್ಗೋಡೆ ಮೇಲೆ ತಗೊಬಂದು ಬಿಸಾಕಿರೋರು ನಾವು ಬಂದೇಟ್ಕೆ ಅದನ್ನೇ ಕಡ್ಕ ತಿಂತಿದ್ದು. ಈಗ ಅವೆಲ್ಲ ಇಲ್ಲ. ಥರಲ್ಲ ಎಪ್ಪಿ ನೂಡಲ್ಸ ಅಂತಾರೆ. ಎಪ್ಪಿ ನೂಡಲ್ಸ ತಗೊಬಂದದ್ದೇ ಏನು ಬಿಸಿನೀರೊಳಗೆ ಅಜ್ಜಿ ಕೊಟ್ಟರೆ ಐಕ್ಳು ಟೊಯ್ನ್ ತಿನ್ಕೋತವೆ. ಬೆಳಿಗ್ಗೆ ಹೊತ್ತಿಗೆ ಹಂಗೆ ಟೊಯ್ನ್ ಬಿಟ್ಬಿಡ್ತವೆ. ಎಷ್ಟು ಶಕ್ತಿನೂ ಇಲ್ಲ, ಯುಕ್ತಿನೂ ಇಲ್ಲ ಅಲ್ವಾ. ಆಮೇಲೆ ಇದ್ಯಾವುದೋ ಗೋಬಿ ಮಚ್ಚೂರಿ, ಅದು ಬೇರೆ ಕಣಪ್ಪ. ಗೋಬಿ ಮಚ್ಚೂರಿ. ಆ ಗೋಬಿ ಮಚ್ಚೂರಿಗೆ ಏನು ಒಳ್ಳೆ ದೂರದಿಂದ ನೋಡಿದ್ರೆ ಒಳ್ಳೆ ಕುರಿ ಪಿಕ್ಕೆ ನೋಡ್ದಂಗೆ ಆಯ್ತದೆ. ಅದಕ್ಕೆ ಏನು ಟೊಮಟೊ ಸಾಸ್ನ ಹಾಕ್ಬಿಟ್ಟು ಏನು ಕಲ್ಸ್ಕೊಂಡು ತಿಂತಾ ಇರ್ತಾರೆ. ಯಾಕೆ ಕೇಳಿ ಕತೆಯ. ಆಮೇಲೆ ಪಿಜ್ಜಾ ಅಂತೆ, ಬರ್ಗರ್ ಅಂತೆ. ಈ ಪಿಜ್ಜಾ ಹೆಂಗದೆ ನೋಡಿದ್ಯಾ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಅದೇ. ಏನು ಎಕ್ಕಡದ ಬಾರಿ ಹಿಡ್ಕ ಹಿಂಗೆ ಎಳಿತಾರಲ್ಲ, ಏನು ಎಳಿತಾ ಇರ್ತಾರೆ. ಯಾಕೆ ಎಳಿಕತ್ತೀಯ? ಇವೆಲ್ಲ ಬಂದ್ಬಿಟ್ಟವೆ. ಇವತ್ತು ಆಹಾರ ಪದ್ಧತಿನ ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಈಗ ಹಿಂದೆ ಯಾರು ನೆಂಟರು ಬಂದರೆ ನಾವೇನಾದ್ರು ತರಕಾರಿ ಸೊಪ್ಪು ಏನಾದ್ರು ಬೆಳೆದಿದ್ರೆ, ತಗೊಳ್ಳಿ ನೀವೊಂದು ಹೊತ್ತು ತಗೊಂಡೋಗಿ ಅಂತ ಕೊಟ್ಟು ಕಳಿಸಿದ್ರು. ಈ ತುಪ್ತೀರೆಕಾಯಿ ಬೆಳೀತಿದ್ರು, ಮನೆ ಮುಂದ್ಗಡೆ ಚಪ್ರ ಹಾಕ್ಸ್ಕೊಂಡು. ಸೋರೆಕಾಯಿ ಬೆಳೀತಿದ್ರು, ಹೀರೆಕಾಯಿ ಬೆಳೀತಿದ್ರು, ಕೀರೆ ಮಡಿ ಇರ್ತಿತ್ತು, ಸೊಪ್ಪು ಸದೆ ಎಲ್ಲ ಬೆಳ್ಕೊತಿದ್ರು. ಅಲ್ಲೇ ಎಲ್ಲ ನಮ್ಮ ಆಹಾರಕ್ಕೆ, ನಮ್ಮ ಸಾಂಬಾರ್ಗೆ ಸಾಂಬಾರು ಪದಾರ್ಥಗಳು ಏನು ಬೇಕು ಎಲ್ಲ ನಾವೇ ಬೆಳ್ಕೊತಿದ್ದೋ. ಇವಾಗ ಅವೆಲ್ಲ ಇಲ್ಲವೇ ಇಲ್ಲ ಇವತ್ತು. ಅವ್ರು ಬತ್ತಿದಂಗೆ ನೆಂಟರು ಎಷ್ಟೊತ್ತು ಕೊಟ್ಟೋದ್ರೆ ಸಾಕು ಅನ್ನುವಂಗೆ ಆಗ್ಬಿಟ್ಟದು ಇವತ್ತು ಅಲ್ವಾ. ಹಂಗಾಗಿ ಇವತ್ತು ಸಂಸ್ಕಾರ ಹಾಳಾಗ್ತಾ ಇದೆ. ಇವತ್ತು ಸಂಬಂಧಗಳು ಹಾಳಾಗ್ತಾ ಇದೆ. ಉಳಿಸ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ ಇವತ್ತು. ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾಗಿದೆ ಅಂತಂದರೆ ಸಮಯದ ಅಭಾವ ಜಾಸ್ತಿ ಆಗಿದೆ. ಎಲ್ಲ ಕೆಲಸ, ಒತ್ತಡದ ಬದುಕಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಇವತ್ತು. ಅದಕ್ಕೆ ದಿನೇ BP ಶುಗರು ಎಲ್ಲ ಜಾಸ್ತಿ ಆಗ್ತಾ ಇದೆ ಇವತ್ತು. ಅವಾಗೆಲ್ಲ ಶುಗರ್ ಯಾರಿಗಾರು ಇರ್ತಿತ್ತಾ? ಯಾರು ಶ್ರೀಮಂತರು ಹಳ್ಳಿನಲ್ಲಿ, ಯಾರು ಶ್ರೀಮಂತರು ಮನೇಲಿ ಒಬ್ರಿಗೋ ಇಬ್ರಿಗೋ ಶುಗರ್ ಇರ್ತಿತ್ತು. ಈಗ ಎಲ್ಲರಿಗೂ ಶುಗರು, BP ಶುಗರು. ನಮ್ಮೂರಲ್ಲಿ ಕಾಲಿಯರಿ ಮೇಲೆ ಸುತ್ತಾ ಇರ್ತಾರೆ ನೋಡಬೇಕು. ಏನು ದಮ್ಮನ ವಾಕ್ ಮಾಡ್ತಾ ಇರ್ತಾರೆ. ಇದ್ಯಾಕ ಹೆಂಗೆ ತಿರುಗಿ ಅಂದರೆ, ವಾಕು ಅಂತಾರೆ. ಆ ತಿರುಗ್ಬಿಟ್ಟು ಬಂದ್ಬಿಟ್ಟು ಅವ್ರು ಡಯಟ್ ಮಾಡಾರ. ಉಪವಾಸ ಮಾಡೋದಿಲ್ಲ. ತಿಂದು ಸಾಕಾಗಿರ್ತಾರಲ್ಲ. ಬಂದ್ಬಿಟ್ಟು 1 kg ಬಾತು, 1 ಬಕೆಟ್ ಬಾತು, 1 ಬಕೆಟ್ ಉಪ್ಪಟ್ಟು, ಆಮೇಲೆ ಅದ್ರ ಮೇಲೆ ಒಂಚೂರು ಕೇಸರಿ ಬಾತ ತಿನ್ಬಿಟ್ಟು ರಂಗ ಅಂತ ಮಲಗ್ಬಿಡ್ತಾರೆ ಹಾಸಿಗೆ ಮೇಲೆ. ಎಲ್ದಪ್ಪ ಅದು, ಎಲ್ಲಿ ಸಣ್ಣ ಆದರು ಅವರು? ಸಣ್ಣ ಆಗೋದಿಲ್ಲ, ಇನ್ನೂ ಇಲಾತಿಯಾಸ ಊದ್ಕೊಂಡಂಗೆ ಊದ್ಕೊತಾವ್ರಿ ಇವತ್ತು. ಅಲ್ವಾ.
ಶುಗರ್ ಬಂದರೆ ದಪ್ಪ ಆಗಿರೋರಿಗೆ, ದಪ್ಪ ಆಗಿರೋರಿಗೆ ಎಲ್ಲರಿಗೂ ಇವತ್ತು ಬತ್ತದೆ. ಎಲ್ಲರಿಗೂ ಸಣ್ಣಕ್ಕಿರೋರ್ಗೂ ಶುಗರ್ ಬಂದದೆ ಯಾಕಂದ್ರೆ ಸುಮ್ಮ ಕೂತ್ಕೋ ಜವರಯ್ಯ. ಯಾವ ನೀನು ಜವರ ಹಿಂದೆ ಜಾಸ್ತಿ ಆಗದೆ. ಹಂಗಾಗಿ ಆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೊಂದು ಗೀತೆಯನ್ನು ಕೇಳೋಣ ನಮ್ಮ ಮಂಜುನಾಥ್ ಅವರ ಧ್ವನಿಯಲ್ಲಿ.